ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ಅವಧಿಯಲ್ಲಿ KS 2017-18ರಲ್ಲಿ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 2ದಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ. ಮೊದಲಿನ ಪ್ರಶ್ನೆ, ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ 36% ಅಂಕಗಳನ್ನು ಪಡೆಯಬೇಕು. ಒಬ್ಬ ವಿದ್ಯಾರ್ಥಿಯು 113 ಅಂಕಗಳನ್ನು ಪಡೆದು 85 ಅಂಕಗಳಿಂದ ಅನುತ್ತೀರ್ಣನೆಂದು ಪ್ರಕಟಿಸಲ್ಪಟ್ಟಿದೆ. ಹಾಗಾದರೆ ಪರೀಕ್ಷೆಯಲ್ಲಿರ್ತಕ್ಕಂಥ ಗರಿಷ್ಠ ಅಂಕಗಳು ನೋಡ್ರಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಅವನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಪ್ರತಿಶತ ಅಂಕಗಳು 36%. ನಂತರದಲ್ಲಿ ಅವನು 113 ಅಂಕಗಳನ್ನು ಪಡೆದು ಆಮೇಲೆ 85 ಅಂಕಗಳು ಕಡಿಮೆ ಬಂದಿದ್ದರಿಂದ ಏನಾಗ್ಯಾನಂದ್ರೆ ಅವ ಅನುತ್ತೀರ್ಣ ಆಗ್ಯಾನ. ಅಂದ್ರೆ ಅವನು ಪಡೆದಿರ್ತಕ್ಕಂಥ ಅಂಕಗಳು 113, ಅವ್ನಿಗೆ ಇನ್ನೂ ಎಷ್ಟು ಅಂಕಗಳು ಸಿಕ್ಕಾಗ ಅವ್ನು ಪಾಸ್ ಆಗ್ತಿದ್ದಂದ್ರೆ ಈ 85 ಅಂಕಗಳು ಸಿಕ್ಕಾಗ ಪಾಸ್ ಆಗ್ತಿದ್ದ. ಅಂದ್ರೆ ಪ್ರತಿಶತ ಲೆಕ್ಕದಲ್ಲಿ 36% ಆಗ್ತದೆ. ಅಂದರೆ 113ಕ್ಕೆ ನಾವು 85 ಇಲ್ಲಿ ಕೂಡಿಸಬೇಕು. 113ಕ್ಕೆ 85 ಕೂಡಿಸಿದಾಗ 198. ಈ 198 ಅಂದ್ರೆ ಅವ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಗಳಿಸಬೇಕಾಗಿರ್ತಕ್ಕಂಥ ಅಂಕಗಳು ಆಗ್ತಾವೆ. ಅಂದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಅವನು ಗಳಿಸಬೇಕಾಗಿದ್ದ ಪ್ರತಿಶತ ಅಂಕಗಳು 36%. ಈ 36% ಅಂತಂದ್ರೆ ಏನಾಗ್ತೈತೆ ಅಂದ್ರೆ 198 ಆಗ್ತದೆ. ಹಂಗಾರೆ ಪರೀಕ್ಷೆಯಲ್ಲಿರ್ತಕ್ಕಂಥ ಗರಿಷ್ಠ ಅಂಕಗಳು ಏನಾಗಿರ್ತಾವೆ ಅಂದ್ರೆ 100% ಆಗಿರ್ತದೆ. 100%. 36% ಅಂದರೆ 198 ಆದಾಗ 100% ಅಂದರೆ ಎಷ್ಟು ನೋಡ್ರಿ. ಇಲ್ಲಿ ಯಾವ ರೀತಿ ಮಾಡಬೇಕು, ಇದಕ್ಕೆ ನಾವು 6ರಿಂದ ಭಾಗಿಸಿದಾಗ ಇದು 6 ಭಾಗಾಕಾರ ಆಗ್ತದೆ. 6 36. ಅದೇ ರೀತಿ ಇಲ್ಲಿ 6 18. ನೆಕ್ಸ್ಟ್ ಒಂದು ಕೈಲ ನೆಕ್ಸ್ಟ್ ಅದೇ ರೀತಿ ಮತ್ತು 8 ಐತೆ ಅಂದ್ರೆ 18 ಮತ್ತು 6 18 ಆಗುತ್ತೆ. ಅದೇ ರೀತಿ ಇನ್ನು ನೆಕ್ಸ್ಟ್ 3ರಿಂದ ಇಲ್ಲಿ 6 ಇಲ್ಲಿ 33 ಬತ್ತು. ಮತ್ತು 3ರಿಂದ ಭಾಗಿಸಿದಾಗ 3 2 ಆಮೇಲೆ 3 1 3 ಆಮೇಲೆ 3 1 3 ಇಲ್ಲಿ 11 ಬತ್ತು. ನೆಕ್ಸ್ಟ್ 2ರಿಂದ ಇಲ್ಲಿ 100ಕ್ಕೆ 2ರಿಂದ 11ಕ್ಕೆ ಈಗ ಭಾಗ ಮಾಡೋಕ್ಕಾಗೋದಿಲ್ಲ. 2ರಿಂದ 100ಕ್ಕೆ ಮಾಡ್ಬೋದು. 2 1 ಆಮೇಲೆ ಇದು 2 50 100. ಈಗ ನೋಡ್ರಿ, ಈ ಒಂದಿದ್ದದ್ದು ಏನಾಗತ್ತೈತೆ ಅಂದ್ರೆ ಇಲ್ಲಿ 11 ಆಗತ್ತೈತೆ. ಅಂದ್ರೆ ನಾವು ಎಷ್ಟಲ್ಲೇ ಗುಣಿಸ್ಬೇಕು, 11ರಿಂದ ಗುಣಿಸ್ಬೇಕು. ಅದೇ ರೀತಿಯಲ್ಲಿ 50ಕ್ಕೂ ನಾವು 11ರಿಂದ ಗುಣಿಸಿದಾಗ 11 × 50 ಅಂತಂದ್ರೆ 11 0 0 11 5 55 ಎಷ್ಟು ಬರ್ತಾವಂದ್ರೆ ಇಲ್ಲಿ ಪರೀಕ್ಷೆಯಲ್ಲಿರ್ತಕ್ಕಂಥ ಗರಿಷ್ಠ ಅಂಕಗಳು 550. ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಆಯ್ಕೆ. ನೆಕ್ಸ್ಟ್ ಕ್ವಶನ್, ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನು 27 ಸೆಕೆಂಡುಗಳು ಮತ್ತು 17 ಸೆಕೆಂಡುಗಳಲ್ಲಿ ಅನುಕ್ರಮವಾಗಿ ಅಡ್ಡ ಹಾಯುತ್ತವೆ ಮತ್ತು ಆ ರೈಲುಗಳೇ ಪರಸ್ಪರ ಒಂದಕ್ಕೊಂದು 27 ಸೆಕೆಂಡುಗಳಲ್ಲಿ ಅಡ್ಡ ಹಾಯುತ್ತವೆ. ಹಾಗಾದ್ರೆ ಅವುಗಳ ವೇಗದ ಅನುಪಾತಕ್ಕೆ ಯಾರು? ವೇಗದ ಅನುಪಾತಕ್ಕೆ ಯಾರು, ಬಟ್ ಆ ರೈಲಿನ ವೇಗನ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಮೊದಲನೇ ರೈಲಿನ ವೇಗ x ಕಿಲೋಮೀಟರ್ ಅಂತ ತಗೊಳ್ಳೋಣ, x ಕಿಲೋಮೀಟರ್ ಪ್ರತಿ ಗಂಟೆ. ಅದೇ ರೀತಿ 2ನೇ ರೈಲಿನ ವೇಗ y ಕಿಲೋಮೀಟರ್ ಪ್ರತಿ ಗಂಟೆ. ಇದು ರೈಲಿನ ಮೇಲೆ ಇರತಕ್ಕಂಥ ಸಮಸ್ಯೆ. ಈಗ ನಮ್ಗೆ ದೂರ ಕಂಡುಹಿಡಿಬೇಕಿಲ್ಲ. ದೂರ ಈಕ್ವಲ್ ಟು ದೂರ ಏನಾಗ್ತದೆ ನೋಡ್ರಿ, ಮೊದಲನೇ ರೈಲಿನ ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಇಂಟು ಕಾಲ. ಈಗ ಮೊದಲನೇ ರೈಲಿನ ವೇಗ x ಕಿಲೋಮೀಟರ್ ಅಂತ ತೊಗೊಂಡೆವು. ನೆಕ್ಸ್ಟ್ ಮೊದಲನೇ ರೈಲು ಪ್ಲಾಟ್ಫಾರ್ಮಲ್ಲಿ ಒಂದಕ್ಕೊಂದು ಪ್ಲಾಟ್ಫಾರ್ಮಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಕ್ಕೆ 27 ಸೆಕೆಂಡ್ ಟೈಮ್ ತೋರುತ್ತೆ. ಅಂದರೆ ಇದು ಕಾಲ. ಇದು 27 ಸೆಕೆಂಡ್ ಕಾಲ. ಆಮೇಲೆ ವೇಗ x ಇಂಟು 27. x ಇಂಟು 27 ಮಾಡಿದಾಗ 27x ಬರ್ತದೆ. ಇದು ಏನಾಗ್ತಂದ್ರೆ ಮೊದಲನೇ ರೈಲಿನ ಉದ್ದ ಅಥವಾ ದೂರ ಅಂತ ತೊಗೋಬೋದು. ಅದೇ ರೀತಿ 2ನೇ ರೈಲಿನ ದೂರ ನೋಡ್ರಿ. 2ನೇ ರೈಲಿನ ಕಾಲ ಎಷ್ಟೈತಿ ಅಂದ್ರೆ 17 ಸೆಕೆಂಡ್ ಐತಿ. ಆಮೇಲೆ ವೇಗ ಎಷ್ಟೈತಿ ಅಂದ್ರೆ y ಐತಿ. ಅವಾಗೇನಾಗ್ತೈತಿ ಅದ 17 × y. ಆಮೇಲೆ ನಾವಿಲ್ಲಿ ಕಾಲ ಕಂಡುಹಿಡಿಯಬೇಕಾಗಿತ್ತು. ಮೊದಲಿಗೆ ಕಾಲ ನೋಡ್ರಿ, ಕಾಲ ಈಕ್ವಲ್ ಟು ದೂರ ಅಪಾನ್ ವೇಗ. ಇಲ್ಲಿ 2 ರೈಲುಗಳ ದೂರವನ್ನು ಕೂಡಿಸ್ಬೇಕು ನಾವು. ದೂರ ಅಂತಂದ್ರೆ 2 ರೈಲುಗಳ ದೂರ. ಮೊದಲನೇ ರೈಲಿನ ದೂರ ಎಷ್ಟೈತಿ ಅಂದ್ರೆ ಅಥವಾ ಉದ್ದ ಎಷ್ಟೈತಿ 27x. ಅದೇ ರೀತಿ 2ನೇ ರೈಲಿನ ಉದ್ದ ಅಥವಾ ಕ್ರಮಿಸಿದ ದೂರ ಎಷ್ಟೈತಿ ಅಂದ್ರೆ 17x. ಇವೆರಡನ್ನು ಪ್ಲಸ್ ಮಾಡಿದಾಗ 27x + 17y ಹೋಲ್ ಡಿವೈಡೆಡ್ ಬೈ ವೇಗ.
ಈ ಎರಡು ರೈಲುಗಳು ಪರಸ್ಪರ ಯಾವ ರೀತಿ ಚಲಿಸ್ತಾವೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ತಂದಾಗ ನಾವೇನು ಮಾಡಬೇಕಾಗ್ತೈತಿ, ಅವುಗಳ ವೇಗಗಳನ್ನು ಕೂಡಿಸ್ಬೇಕಾಗ್ತೈತಿ. ಆ ವೇಗ ಅಂತಂದ್ರೆ ನಾವು ಎಕ್ಸ್ ಅಂತ ತೊಗೊಂಡಿವು, ಆಮೇಲೆ ವಾಯ್ ಅಂತ ತೊಗೊಂಡಿವು, ಎಕ್ಸ್ ಪ್ಲಸ್ ವಾಯ್ ಆಗ್ಬೇಕಿಲ್ಲಿ. ಆಮೇಲೆ ಎರಡು ರೈಲುಗಳು ಪರಸ್ಪರ ಒಂದಕ್ಕೊಂದು ದಾಟಲು 23 ಸೆಕೆಂಡ್ಗಳಷ್ಟು ಕಾಲಾವಕಾಶ ತಗೋತಾವಂದ್ರೆ ಇದು ಈಕ್ವಲ್ಟಿ ಏನಾಗಬೇಕಂದ್ರೆ 23 ಅಂತ ತೊಗೋಬೇಕು. ನೆಕ್ಸ್ಟ್ ಇದನ್ನು ಮುಂದುವರೆದು ಬಿಡಿಸಿದಾಗ 27x ಪ್ಲಸ್ 17y = ನೆಕ್ಸ್ಟ್ ಇದೇನಾಗ್ತೈತಿ, ಕೆಳಗಡೆ ಇರ್ತಕ್ಕಂಥ ಎಕ್ಸ್ ಪ್ಲಸ್ ವಾಯ್ 23ಕ್ಕೆ ಸಪ್ರೇಟಾಗಿ ಗುಣಾಕಾರ ಆಗ್ತದೆ. ಎಕ್ಸ್ ಇಂಟು 23 ಅಂದರೆ 23x ಪ್ಲಸ್ ವಾಯ್ ಇಂಟು 23 ಅಂದರೆ 23y. ನೆಕ್ಸ್ಟ್ 23x ಈ ಕಡೆ ತೊಗೊಂಡಾಗ 27x, 23x ಈ ಕಡೆ ಬಂದಾಗ 20 ಮೈನಸ್ 23x ಆಗ್ತೈತಿ. ಅದೇ ರೀತಿ 23 ಈ ಕಡೆ ಇರಲಿ 23y, ಈ 17y ಈ ಕಡೆ ತೊಗೊಂಡಾಗ ಮೈನಸ್ 17y ಆಗ್ತೈತೆ ನಮಗೆ. ನೆಕ್ಸ್ಟ್ ಮುಂದುವರೆದು 27 23 ಕಳೆದಾಗ 4x, ಅದೇ ರೀತಿ 23ರಾಗ 17 ಕಳಿಬೇಕು, ಎಷ್ಟು ಆಗ್ತೈತೆ ಅಂದ್ರೆ ಇದು 6y ಬರ್ತೈತಿ. ನೆಕ್ಸ್ಟ್ ಇದನ್ನು ಯಾವ ರೀತಿ ಬರೀತೀವಿ ಅಂದ್ರೆ ನೋಡ್ರಿ, x/y = 6/4 ಆಗ್ತದೆ. ಇದು x/y = 6/4. ಇದನ್ನು ನಾವು ಕಡಿತ ಹೊಡೆದಾಗ 3/2. ಇದನ್ನು ಅನುಪಾತ ತೊಗೊಂಡಾಗ ನೋಡ್ರಿ 3:2. ವೇಗದ ಅನುಪಾತ ಎಷ್ಟಾಗ್ತಂದ್ರೆ ಇಲ್ಲಿ 3:2. ಸರಿಯಾದ ಆಯ್ಕೆ ಆಪ್ಷನ್ ನಂಬರ್ 2. ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ, ಒಂದು ಸಂಖ್ಯೆ 2 ಅಂಕಿಗಳಾಗಿದ್ದು ಅದರ ಅಂಕಿಗಳ ಗುಣಲಬ್ಧ 14. ಆ ಸಂಖ್ಯೆಗೆ 45 ಸೇರಿಸಿದರೆ ಅಂಕಿಗಳ ಸ್ಥಾನಗಳು ಅದಲು ಬದಲಾಗುತ್ತವೆ. ಈಗ ಒಂದು ಸಂಖ್ಯೆ 2 ಅಂಕಿಗಳದ್ದಾಗಿದ್ದು ಆ ಅಂಕಿಗಳ ಗುಣಲಬ್ಧ ಅಂದ್ರೆ ಈಗ 23 ಎಂಬ ಒಂದು ಅಂಕಿ ಐತೆ ತಂದ್ಕೊಂಡಿದ್ದು 2 ಅಂಕಿಯ ಸಂಖ್ಯೆ. ಇಲ್ಲಿ ಏನು ಮಾಡಬೇಕು, 2ಕ್ಕೂ ಮತ್ತು 3ಕ್ಕೂ ಗುಣಾಕಾರ ಮಾಡಿದಾಗ ಎಷ್ಟು ಬರ್ಬೇಕಂದ್ರೆ ನಮ್ಗೆ 14 ಬರಬೇಕು. ಬಟ್ ಇಲ್ಲಿ 2 3 6 ಆಗ್ತೈತಿ. ಜಸ್ಟ್ ಎಕ್ಸಾಂಪಲ್ ತೊಗೊಳತ್ತಿದ್ದೀವಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯನ್ನು ಪರಿಗಣಿಸಿದಾಗ 54 ಕೊಟ್ಟಾರ, 5ಕ್ಕೆ 4ಕ್ಕೆ ಗುಣಾಕಾರ ಮಾಡಿದ್ರೆ 5 4 20 ಬರ್ತೈತಿ. ನಮಗೆ ಬೇಕಾಗಿದ್ದು 14 ಅಂದರೆ ಇದು ಆಯ್ಕೆ ಅಲ್ಲ. ಅದೇ ರೀತಿಯಲ್ಲಿ 36 ಕೊಟ್ಟಾರ, 6 3 18 ಆಗ್ತೈತಿ. ಅದೇ ರೀತಿ ಈ ಆಯ್ಕೆನೂ ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಎರಡನೇ ಆಯ್ಕೆ 2 × 7. 2 7 ಏನಾಗ್ತೈತೆ ಅಂದ್ರೆ ನಮ್ಗೆ ಅಂಕಿಗಳ ಗುಣಲಬ್ಧ 14 ಬರತೈತಿ. ನೆಕ್ಸ್ಟ್ ಅವ್ರು ಇನ್ನೊಂದು ಏನು ಹೇಳ್ಯಾರು, ಈ ಸಂಖ್ಯೆಗೆ 45 ಸೇರಿಸಿದರೆ ಅಂಕಿಗಳ ಸ್ಥಾನಗಳು ಅದಲು ಬದಲಾಗುತ್ತವೆ. ಈ ಸಂಖ್ಯೆ ಯಾವ ಸಂಖ್ಯೆ ಅಂದ್ರೆ 27 ತಗೊಳ್ಳೋಣ. ಈಗ 27ಕ್ಕೆ 45 ಕೂಡಿಸಿದಾಗ 7ದಲ್ಲಿ 2 ಬರಬೇಕು, 2ದಲ್ಲಿ 7 ಆಗಬೇಕು. ನೋಡೋಣ ಆಗ್ತೈತಿಲ್ಲ ಅಂಥೇಳಿ. ಇದು 7 5 ಕೂಡಿಸಿದಾಗ 12. ಅದೇ ರೀತಿ 2 4 6 ಇದೊಂದು 7. ನೋಡಿರಿ, 27ಕ್ಕೆ 45 ಕೂಡಿಸಿದ್ವಿ ಅಂದ್ರೆ ಏನಾಗತ್ತೈತಿ, ಅದೇನಾಗತ್ತೈತಿ ಅಂದ್ರೆ 72 ಆಗತ್ತೈತಿ. ಅಂದ್ರೆ ಈ ಅಂಕಿ ಇಲ್ಲಿ ಬರತೈತಿ ಮತ್ತು ಈ ಅಂಕಿ ಇಲ್ಲಿ ಬರತೈತಿ. ಹೀಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಯೊಬ್ಬ 180 ಅಂಕ ಇರುವ ಭೌತಶಾಸ್ತ್ರದ ಮೊದಲ ಪತ್ರಿಕೆಯಲ್ಲಿ 30% ಅಂಕಗಳನ್ನು ಗಳಿಸಿದ್ದಾನೆ. 2 ಪತ್ರಿಕೆಗಳಿಂದ ಕನಿಷ್ಠ 50% ಅಂಕಗಳನ್ನು ಗಳಿಸಬೇಕು. ಹಾಗಾದರೆ ಎರಡನೇ ಪತ್ರಿಕೆಯಲ್ಲಿ 150 ಅಂಕಗಳಿವೆ. ಎರಡನೇ ಪತ್ರಿಕೆಯಲ್ಲಿ ಆತ ಗಳಿಸಬೇಕಾದ 100 ಅಂಕಗಳನ್ನು ಕೇಳ್ಯಾರ. ನೋಡ್ರಿ, ಮೊದಲನೇ ಪತ್ರಿಕೆಯಿಂದ ಅದು ಎಷ್ಟು ಮಾರ್ಕ್ಸ್ ತೊಗೋತಾನಂದ್ರೆ 30% ಅಂಕಗಳನ್ನು ತೆಗೆದುಕೊಳ್ತಾನೆ. 30% ಅಂದ್ರೆ ಎಷ್ಟಾಗ್ತೈತಿ ಅನ್ನೋದನ್ನು ನಮ್ಮ ಮೊದಲನೇ ಕ್ಯಾಲ್ಕುಲೇಷನ್ ಮಾಡಿದಾಗ ಈ 0 ಕ್ಯಾನ್ಸಲ್ ಆಗಿ 18 3 54. ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ 54 ಮಾರ್ಕ್ಸ್ ತೊಗೋತಾನೆ. ಆಮೇಲೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಾಗ ಟೋಟಲ್ದಾಗ ಅವನು ಪರ್ಸೆಂಟೇಜ್ ಎಷ್ಟು ಆಗ್ಬೇಕಂದ್ರೆ 50% ಆಗಬೇಕು. ಹಂಗಾರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ನೋಡ್ರಿ, ಈಗ 54ಕ್ಕೆ ಒಂದನೇ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕ, ಆಮೇಲೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕ ತೆಗೆದುಕೊಳ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ನಾವು ಎಕ್ಸ್ ಅಂತ ತೊಗೋಬೇಕು. ಟೋಟಲ್ ಡಿವೈಡೆಡ್ ಬೈ 54 + x = ಮೊದಲನೇ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಅಂಕ 180, ಆಮೇಲೆ ಎರಡನೇ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಟ್ಟು ಅಂಕ 150. ಎರಡನ್ನು ಕೂಡಿಸಿ ಕೆಳಗೆ ಬರೀಬೇಕು. ಏನಾಗ್ತೈತೆ ಅಂದ್ರೆ ಅದು 330 ಆಗ್ತೈತಿ. 330 ಇಂಟು ಏನು ಮಾಡ್ಬೇಕಂದ್ರೆ ಇಲ್ಲಿ ಇಂಟು 100. ಆಮೇಲೆ ಇದ್ರ ಶೇಕಡ ಎಷ್ಟಕ್ಕೆ ಸಮ ಆಗ್ಬೇಕಂದ್ರೆ 50ಕ್ಕೆ ಸಮ ಆಗ್ಬೇಕು. 50 ಆಗ್ಬೇಕಿದೆ. ಇಲ್ಲೊಂದು ಸ್ವಲ್ಪ ನೋಡ್ರಿ, ಈ 100ರಿಂದ ನಾವು 50ಕ್ಕೆ ಭಾಗಿಸ್ಬೇಕು. 51 ಇದು 52. ಅದೇ ರೀತಿ
ಈ 2 ಒಂದಲೇ, ಆಮೇಲೆ ಇಲ್ಲಿ 2 ಒಂದಲೇ, 2 ಆರಲೆ 12, 2 ಐದಲೇ 10. ಅಂದರೆ ಏನು ಬರ್ತದಂದ್ರೆ ಇದು 54 ಪ್ಲಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 165 ಈಸ್ ಈಕ್ವಲ್ ಟು ಈ ಕಡೆ 50 ಅಂದರೆ 51 1, ಹಾಗಾಗಿ ಇಲ್ಲಿ 1. ನೆಕ್ಸ್ಟ್ ಇದನ್ನು ಇದನ್ನು 165 ಈ ಕಡೆ ತೊಗೊಂಡ್ಬಂದಾಗ 54 ಪ್ಲಸ್ ಎಕ್ಸ್ ಈಕ್ವಲ್ ಟು 165 ಆಗ್ತದೆ. ಅದೇ ರೀತಿ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಅಂದ್ರೆ 165 ಮೈನಸ್ 54. 165 54 ಕಳಿಬೇಕು, ಎಷ್ಟು ಬರ್ತದೆ ಅಂದ್ರೆ ಇಲ್ಲಿ 5 4 ಕಳೆದಾಗ 111 ಬರ್ತದೆ. ಅಂದ್ರೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಅವನು ಗಳಿಸಬೇಕಾದ ಅಂಕಗಳು 111. ಹೀಗಾಗಿ ಏನು ಮಾಡ್ಬೇಕಂದ್ರೆ 150ರಿಂದ 111 ಮಾರ್ಕ್ಸ್ ತೊಗೊಂಡಾಗ ಶೇಕಡ ಎಷ್ಟಾಕತ್ತೆ ನೋಡೋಕೆ ಹೋದಾಗ 111 ಬಾಗಲೇ ಎರಡನೇ ಪತ್ರಿಕೆಯಲ್ಲಿರ್ತಕ್ಕಂಥ ಅಷ್ಟು ಅಂಕ 150 ಗುಂಡ್ಲೆ 100. ನೋಡ್ರಿ ಇಲ್ಲಿ ಈ 0 ಈ 0, 5 2 5 3 15. ನೆಕ್ಸ್ಟ್ 3 1 3 3 9, ಆಮೇಲೆ 3 7 21, ಆಮೇಲೆ 37 2 ಎಷ್ಟಾಗುತ್ತೆ ಅಂದ್ರೆ 74. ಅಂದ್ರೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ 111 ಅಂಕಗಳನ್ನು ಗಳಿಸಬೇಕಂದ್ರೆ ಎಷ್ಟು ಪ್ರತಿಶತ ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಂದ್ರೆ 74% ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಬೇಕು. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಇನ್ನು ಇದರ ಮುಂದುವರೆದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.